ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು, ಹಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲು ಕರ್ನಲ್ ಮಲ್ಲಿಕಾರ್ಜುನ್ ಸರ್ ಫೋನ್ ಮಾಡಿ ಹೇಳಿದ್ರು ಈ ರೀತಿ ಒಂದು ಸೋಷಿಯಲ್ ಗ್ಯಾದರಿಂಗ್ ಇದೆ, ನಿಮಗೆ ಹಾನರ್ ಮಾಡ್ತೀನಿ ಅಂತ. ತುಂಬಾ ಖುಷಿ ಆಯ್ತು ಸರ್. ಇನ್ಫ್ಯಾಕ್ಟ್ ಆಸ್ ಎನ್ ಆರ್ಮಿ ಆಫೀಸರ್ ನನಗೆ ಸನ್ಮಾನ ಸಿಕ್ಕಿದ್ದು ಇದೇ ಫಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಜೊತೆಗೆ ನಾನು ಸರ್ ಹೇಳಿದಾಗೆ ನಾನು ಪೊಲಿಟಿಷಿಯನ್, ಸೊ ನಾನು ಹೋಗಿ ಅಡ್ರೆಸ್ ಮಾಡುವಂತಹ ಗ್ಯಾದರಿಂಗೇ ಬೇರೆ. ಇಲ್ಲಿ ಎಲ್ಲ ಹೈ ಲೆವೆಲ್ ಆಫೀಷಿಯಲ್ಸ್ ಇದ್ದೀರಿ, ಸೊ ಅ ಲಿಟಲ್ ಟೆನ್ಸ್ ಐ ಆಮ್. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಸರ್, ಕಂಪೇರ್ ಟು ಯೋರ್ ಅಚೀವ್ಮೆಂಟ್ಸ್, ನಂದು ಇನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯು ಬ್ಲೆಸ್ಡ್ ಮೀ ಸೋ ವೆಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಐ ರಿಯಲಿ ಡೋಂಟ್ ನೋ ವಾಟ್ ಟು ಟಾಕ್. ನನ್ನ ಬಗ್ಗೆ ನಾನು ಹೇಳಬೇಕಂದ್ರೆ, ಆಗಲೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಮಾಸ್ಟರ್ಸ್ ಮಾಡೋದು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮತ್ತು ವಿಶ್ವಸಂಸ್ಥೆಯಲ್ಲಿ 3 ದೇಶದಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ಇವಾಗ ಐ ಗಾಟ್ ಇನ್ ಟು ಟೆರಿಟೋರಿಯಲ್ ಆರ್ಮಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನು ನಮ್ಮ ನಾಡಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಎಲ್ಲರೂ ನಮ್ಮ ಒಂದು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ. ಈ ರೀತಿ ರೆಕಗ್ನೈಸ್ ಮಾಡೋದಾಗ್ಬೋದು ಬಹಳ ಮುಖ್ಯ ಅನಿಸುತ್ತೆ. ಇದು ನಮಗೆ ಇನ್ನೂ ಜಾಸ್ತಿ ಮೋಟಿವೇಟ್ ಮಾಡುತ್ತೆ ನಮ್ಮ ಇದರಲ್ಲಿ ಕೆಲಸ ಮಾಡೋದಕ್ಕೆ. ಐ ಡೋಂಟ್ ವಾಂಟ್ ಟು ಬ್ರಿಂಗ್ ದ ಪೊಲಿಟಿಕಲ್ ಪಾರ್ಟ್ ಆಫ್ ಮೀ, ಬಿಕಾಸ್ ಇಲ್ಲಿ ಬೇರೆ ಬೇರೆ ಪಾರ್ಟಿಯಿಂದನೂ ಇದ್ದೀರಿ. ಐ ಸಾ ದಟ್ ಸರ್ ಮಹಂತೇಶ್ ಸರ್ ಬಂದು ABVP-ಯಲ್ಲೂ ಇದ್ರಿ ಅಂತ. ಐ ವುಡ್ ಲೈಕ್ ಟು ಕಮ್ ಟಾಕ್ ಟು ಯು ರಿಗಾರ್ಡಿಂಗ್ ದಟ್ ಸರ್. ಮತ್ತೆ ಪಾಟೀಲ್ ಅವರು ಏನು ಕರೆಂಟ್ಲಿ ಹಿ ಈಸ್ ಆಲ್ಸೋ ಇನ್ BJP. ಸೊ ಐ ಆಮ್ ನಾಟ್ ಬ್ರಿಂಗಿಂಗ್ ಪಾಲಿಟಿಕ್ಸ್ ಹಿಯರ್, ಬಟ್ ಡೆಫಿನೆಟ್ಲಿ ಏನು ಈ ಬ್ಯೂರೋಕ್ರಸಿ ಇದೆ ಮತ್ತೆ ಆರ್ಮಿ ಇದೆ, ದೇ ಆರ್ ಲೈಕ್ pillars of this country. One is a backbone and the other is a pillar. ಸೊ ಈ ರೆಕಗ್ನಿಷನ್ ಬಹಳ ಖುಷಿ ಆಯಿತು. ನೀವು ನಮ್ಮನ್ನ ಇನ್ವೈಟ್ ಮಾಡಿದ್ದು ಸರ್, ಸಂತೋಷ್ ಬರ್ಗಿ ಸರ್, ಫಾರ್ ಟೇಕಿಂಗ್ ದಿಸ್ ಇನಿಷಿಯೇಟಿವ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕಾರ್ಯಕ್ರಮ ನಾವು ಹಲವಾರು ವರ್ಷಗಳಿಂದ ನಮ್ಮ ಹಿರಿಯ ಅಧಿಕಾರಿಗಳು ವಿಶ್ವನಾಥ್ ಹಿರೇಮಠ್ ಸರ್ ಇರ್ಬೋದು, ದ್ಯಾವಿರಿ ಸರ್ ಇರ್ಬೋದು, ಜ್ಯೋತಿ ಪ್ರಕಾಶ್ ನದಿ ಸರ್ ಹಲವಾರು ಬಾರಿ ಮಾಡ್ತಾ ಇದ್ದೆವು. ಇತ್ತೀಚೆಗೆ ಮಾಡಿರಲಿಲ್ಲ. ಅದಕ್ಕೆ ಒಂದು ಸೋಷಿಯಲ್ ಗ್ಯಾದರಿಂಗ್, ಒಂದು ಗೆಟ್ ಟುಗೆದರ್, ಲೈಕ್ ಮೈಂಡೆಡ್ ಆಫೀಸರ್, ಲೈಕ್ ಮೈಂಡೆಡ್ ಆಲ್ ಅವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಇದ್ದವರು ಇದು ಹೇಳಿ ಮಾಡಿರೋದು. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಈ ಕಾರ್ಯಕ್ರಮದ ಜೊತೆಗೆ ಒಂದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಮಾಡಿರೋ ನಮ್ಮ ಸ್ನೇಹಿತರು ಮತ್ತು ಒಂದು ಗಣ್ಯ ವ್ಯಕ್ತಿಗಳಿಗೆ ಒಂದು ಆನರ್ ಮಾಡಬೇಕಂತ ಹೇಳಿ ಒಂದು ನಿರ್ಣಯ ಮಾಡಿದೆವು. ಅದೇ ಪ್ರಕಾರವಾಗಿ ನಮ್ಮ ಬಿಜಾಪುರ ಜಿಲ್ಲೆ ತುಂಬ ಡ್ರಾಟ್ ಹಿಟ್ ಡಿಸ್ಟ್ರಿಕ್ಟ್, ಮತ್ತು ಅಲ್ಲಿ ಒಂದು ಅರಣ್ಯ ಪ್ರದೇಶ ನೋಡಿದ್ರೆ ಇಟ್ ಈಸ್ ಲೆಸ್ ದೆನ್ 1% ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ಈಗ ಪ್ರಸ್ತುತ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ MB ಪಾಟೀಲ್ ಸರು ಅದ್ರ ಬಗ್ಗೆ ದೀರ್ಘ ಆಲೋಚನೆ ಮಾಡಿದ್ರು. ಆ ಸಮಯದಲ್ಲಿ ಪ್ರಶಾಂತ್ ಸರು ಅಲ್ಲಿ DFO ಕೂಡ ಆಗಿದ್ರು. ಸೊ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಯಾಗಾದ್ರೂ ಮಾಡಿ ಒಂದು ಅರಣ್ಯ ಪ್ರಮಾಣ ಜಾಸ್ತಿ ಮಾಡ್ಬೇಕಂತ ಹೇಳಿ ಮಾನ್ಯ MB ಪಾಟೀಲ್ ಸರು ತುಂಬಾ ಒಂದು ದೃಢ ನಿಶ್ಚಯದಿಂದ ಸಾಕಷ್ಟು ಇದು ಮಾಡಿದ್ರು. MB ಪಾಟೀಲ್ ಸರ ಒಂದು ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಪ್ರಮುಖವಾಗಿ ನಮ್ಮ ಮಹಂತೇಶ್ ಬಿರಾದಾರ್ ಸರ್ ತುಂಬಾ ಒಂದು ಮಾಡಿದ್ರು.